ಸೊ ನೋಡಿ 10 ವರ್ಷ ಆದ್ಮೇಲೆ ನಾನು ನನ್ನ ಕಾಲೇಜ್ ಹತ್ರ ಬಂದಿದ್ದೀನಿ. ಇಲ್ಲಿ ಕೂತಿರೋದು ನಮ್ಮ ಅಮ್ಮ. ಇವ್ರನ್ನ ಜಾಸ್ತಿ ನೋಡ್ತೀರಾ ನಮ್ಮೂರಲ್ಲಿ. ಇವ್ರನ್ನ ನಾನು ಮಮ್ಮಿ ಅಂತ ಕರೆಯೋದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಎಲ್ಲಿದ್ದೀನಿ ಗೊತ್ತಾ ಇವಾಗ? ಸೊ ಎಲ್ರಿಗೂ ನಮ್ಮೂರಿಗೆ ಸ್ವಾಗತ ಸುಸ್ವಾಗತ. ನಾನಿದ್ದೀನಿ ಇವಾಗ ನಮ್ಮೂರಲ್ಲಿ. ನೀವೆಲ್ಲ ಕೂರ್ಗ್ನ ಕೇಳಿರ್ತೀರಾ. ಸೊ ನಮ್ಮೂರು ಕೂರ್ಗ್ ಡಿಸ್ಟ್ರಿಕ್ಟ್ ನಲ್ಲಿ ಕುಶಾಲನಗರ ಸಿಟಿ ಅಲ್ಲ, ಕುಶಾಲನಗರದ ಪಕ್ಕ ಒಂದು ಹಳ್ಳಿ ಹೆಬ್ಬಾಲೆ ಅಂತ ಹೇಳಿ. ಸೊ ಅದು ನಮ್ಮ ಊರು. ಪುಟ್ಟ ಹಳ್ಳಿ ಏನಲ್ಲ, ದೊಡ್ಡ ಊರು ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಕೂತಿರೋದು ನಮ್ಮ ಅಮ್ಮ. ಕರೆ ಕಾಣಿಸ್ತಾನೆ ಅಲ್ಲ, ಈ ಕಡೆ ಬಾ. ಇವರು ನಮ್ಮಮ್ಮ. ಸೊ ನಾವಿವಾಗ ಹೆಬ್ಬಾಲೆಯಿಂದ ಕುಶಾಲನಗರ ಹೋಗ್ತಿದೀವಿ. ಏನಕ್ಕಂದ್ರೆ ಕುಶಾಲನಗರದಲ್ಲಿ ಒಂದು ಫೇಮಸ್ ಪಾನಿಪುರಿ ಅಡ್ಡ ಇದೆ. ನಾವು ಕಾಲೇಜ್ ಡೇಸ್ ಅಲ್ಲೆಲ್ಲ ಅಲ್ಲಿ ಹೋಗಿ ಪಾನಿಪುರಿ ತಿಂತಿದ್ದು. ಸೊ ತುಂಬಾನೇ ಮಿಸ್ ಮಾಡ್ಕೊಂತಿದ್ವಿ. ಹಂಗಾಗಿ ಪಾನಿಪುರಿ ತಿನ್ಕೊಂಡ್ ಬರೋಣ ಅಂತ ಹೇಳಿ ಕುಶಾಲನಗರ ಹೊರಟಿದೀವಿ. ಬನ್ನಿ ಕುಶಾಲನಗರ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಅಂಡ್ ಸ್ವಲ್ಪ ನಮ್ ಹೆಬ್ಬಾಲೆ ಹೇಗಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮಿಸ್ ಮಾಡ್ದಂಗೆ ಕೊನೆವರೆಗೂ ವಿಡಿಯೋ ನೋಡಿ. ಇದು ನಾನು 8th 9th 10th ಓದಿದಂತ ಸ್ಕೂಲು. 16 ವರ್ಷ ಆದ್ರೂ ಸ್ಕೂಲ್ ಮುಗಿಸಿ ಇಲ್ಲಿನ ಪ್ರತಿಯೊಂದು ನೆನಪುಗಳು ನನಗೆ ಹಾಗೆ ಇದೆ. ಇನ್ನ ಮತ್ತೆ ಇವಾಗ ಏನ್ ನೋಡ್ತಿದ್ದೀರಾ, ಇದು ನಮ್ಮೂರಿನ ಸೆಂಟರು. ಅಂದ್ರೆ ನಮ್ಮೂರ್ ಹೆಬ್ಬಾಲೆ ಏನಿದೆ ಅದ್ರದ್ದು ಸೆಂಟರ್ ಇದು. ಸೊ ನಾವೇನಾದ್ರೂ ತಗೋಬೇಕು ಅಂತ ಹೇಳಿದ್ರೆ ಅಥವಾ ಬೇರೆ ಯಾವ್ದಾದ್ರು ಊರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಾವ್ ಇಲ್ಲೇ ಬರಬೇಕು. ಯಾಕಂದ್ರೆ ಬಸ್ ಸ್ಟಾಪ್ ಇರೋದು ಇಲ್ಲೇನೆ. ಸೊ ಇವಾಗ ನೋಡ್ತಿದ್ದೀರಲ್ಲ, ಇದು ನಮ್ಮೂರಿನ ಬಸ್ ಸ್ಟಾಪು. ಸೊ ಹೇಗಿದೆ ನಮ್ಮೂರು ಕಾಮೆಂಟ್ ಮಾಡಿ ಹೇಳಿ. ಬನ್ನಿ ಇವಾಗ ನಿಮ್ಗೆಲ್ಲ ನಾನು ಓದಿದ್ದು ಕಾಲೇಜ್ ಎಲ್ಲ ತೋರಿಸ್ತೀನಿ. ಇಲ್ಲಿ ನೋಡಿ SJRMS ಬಸ್ ಹೋಗ್ತಿದ್ಯಲ್ಲ. ಈ ಬಸ್ ಕಂಡ್ರೆ ಏನೋ ಒಂಥರ ಖುಷಿ. ನೋಡಿದ್ರಲ್ಲ ಅಲ್ಲಿ ಮುಂದೆ ಒಂದು SJRMS ಬಸ್ ಹೋಗ್ತಿರೋದು. ಸೊ ಅದೇ ಬಸ್ ಅಲ್ಲಿ ನಾವು ಕಾಲೇಜಿಗೆ ಹೋಗ್ತಿದ್ದು. ಬೆಳಿಗ್ಗೆ ಎಷ್ಟು 6:45 ಬರ್ತಿತ್ತು. 6:45ಗೆ ಬಸ್ ಅಲ್ಲಿ ಹೋಗ್ಬೇಕಿತ್ತು. 7:15ಗೆಲ್ಲ ಕಾಲೇಜ್ ಸ್ಟಾರ್ಟ್ ಆಗ್ತಿತ್ತು. ಸೊ ಇದನ್ನ ನೋಡಿ ಇನ್ನ ಈ ಬಸ್ ಇದೆಯಾ ಅಂತ ಹೇಳಿ ತುಂಬಾನೇ ಖುಷಿ ಆಗ್ತಿದೆ. ಊರಿಂದ ಸೋಮವಾರಪೇಟೆಗೆ ಹೋಗ್ಬೇಕು ಅಂದ್ರೆ ನಮ್ಗೆ ಗೌರ್ಮೆಂಟ್ ಬಸ್ ಇಲ್ಲ, ಈ ಪ್ರೈವೇಟ್ ಬಸ್ಗಳಲ್ಲೇ ನಾವು ಹೋಗ್ಬೇಕು. ಸೊ ಈ ಬಸ್ಗಳನ್ನ ನೋಡಿ ಏನೋ ಒಂಥರ ಖುಷಿ ಆಯ್ತು ನನಗೆ. ಇವಾಗ ತುಂಬಾ ದಿನ ಆದ್ಮೇಲೆ ನೋಡಿದ್ದು ಅದನ್ನು. ಇದು ನಮ್ ಕಾಲೇಜಿಗೆ ಹೋಗೋ ರೋಡ್ ನೋಡಿ. ಹಂಗೆ 1 ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ ನಮ್ ಕಾಲೇಜ್ ಸಿಕ್ಕುತ್ತೆ. ನಾನು ಓದಿದ್ದು ಡಿಪ್ಲೊಮಾ ಕಾಲೇಜ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕುಶಾಲನಗರ್. ಹಾಗೆ ಇವಾಗ ಹಂಗೆ ಮುಂದೆ ಒಂದು ಎಷ್ಟೋ 2 ನಿಮಿಷ ಮುಂದಕ್ಕೆ ಹೋದ್ರೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಕುಶಾಲನಗರ್. ನಮ್ ಕಾಲೇಜ್ ಒಳಗಡೆ ಕರ್ಕೊಂಡು ಹೋಗ್ತಿದ್ದೀನಿ. ಬನ್ನಿ ನಿಮ್ಮನ್ನೆಲ್ಲ. ನಾನು ಹೋಗ್ತಿರೋದು ಎಷ್ಟು ವರ್ಷ ಆಯ್ತು? 10 ವರ್ಷ ಆದ್ಮೇಲೆ ಕಾಲೇಜ್ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ನೋಡಿ 10 ವರ್ಷ ಆದ್ಮೇಲೆ ನಾನು ನನ್ನ ಕಾಲೇಜ್ ಹತ್ರ ಬಂದಿದ್ದೀನಿ. ಸೊ ನೀವು ನೋಡ್ತಿದ್ದೀರಲ್ಲ, ಇದೇ ಕಾಲೇಜ್ ಗವರ್ನಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕುಶಾಲನಗರ್. ನಾನು ಓದಿದ ಕಾಲೇಜು. ಮತ್ತು ಯಾವ ಬ್ರಾಂಚ್ ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮಾಡಿದ್ದೀನಿ ನಾನು. ಸೊ ಇವಾಗ ನೋಡಿದ್ರಲ್ಲ ನನ್ನ ಕಾಲೇಜ್. ಬನ್ನಿ ಕುಶಾಲನಗರ್ ಸಿಟಿ ಒಳಗಡೆ ಹೋಗೋಣ. ವರ್ಷದಿಂದ ಇದೇನು ಇರಲಿಲ್ಲ, ಯಾವುದು ಹಾಸ್ಟೆಲ್ಸ್ ಏನೂ ಇರಲಿಲ್ಲ. ಇವಾಗ ಹಾಸ್ಟೆಲ್ಸ್ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ. ನಮ್ಮೂರಲ್ಲಿ ಸ್ಪೈಸಸ್ ಮತ್ತು ಚಾಕ್ಲೇಟ್ಸ್ ಕೂಡ ಫೇಮಸ್ ನೋಡಿ. ಈ ಥರ ಶಾಪ್ಗಳು ನಿಮಗೆ ಕುಶಾಲನಗರದಲ್ಲಿ ತುಂಬ ಕಡೆ ಸಿಗುತ್ತೆ. ಸ್ಪೈಸಸ್ ಸಿಗುತ್ತೆ, ಚಾಕ್ಲೇಟ್ ಸಿಗುತ್ತೆ, ವೈನ್ಸ್ ಅದೆಲ್ಲ ಸಿಗುತ್ತೆ. ಇಲ್ಲಿ ಬಂದಾಗ ಟ್ರೈ ಮಾಡಿ. ಫಸ್ಟ್ ಟೈಮ್ ನಾನು ನಮ್ಮೂರಲ್ಲಿ ವಿಡಿಯೋ ಮಾಡ್ತಿರೋದು. ಸೂಪರ್ ಮಾರ್ಕೆಟಿಗೆ ಬಂದಿದ್ವಿ. ಯಾಕಂತ ಹೇಳಿದ್ರೆ ನಮ್ಮೂರಲ್ಲಿ ಕಾಫಿ ಫೇಮಸ್ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಕಾಫಿ ಪೌಡರ್ ತೊಗೊಂಡೋಗೋಣ ಅಂತ ಬಂದಿದ್ದೀವಿ. ಕಾಫಿ ಪೌಡರ್ ಟೇಸ್ಟ್ ತುಂಬಾ ಇಷ್ಟ. ಸೊ ಪುಣೆಲಿದ್ದಾಗಲೂ ತೊಗೊಂಡು ಹೋಗ್ತಿದ್ದೆ. ಆ್ಯಂಡ್ ಲಾಸ್ಟ್ ಟೈಮ್ ಜರ್ಮನಿ ಕೂಡ ತಂದಿದ್ದೆ, ಖಾಲಿ ಆಯಿತು. ಸೊ ಈ ಸರಿ ಮತ್ತೆ ತೊಗೊಂಡೋಗೋಣ ಅಂತ ಅನ್ಕೊಂಡಿದ್ದೀನಿ. 10 years ಆದಮೇಲೆ ಇಷ್ಟೊಂದು ಓಡಾಡ್ತಿರೋದು ಕುಶಾಲನಗರದಲ್ಲಿ. ಮುಂಚೆ ಎಲ್ಲ ಏನೋ ಊರಿಗೆ ಹೋಗ್ಬೇಕಾದ್ರೆ ಜಸ್ಟ್ ಕುಶಾಲನಗರ ಮೇಲೆ ಪಾಸ್ ಆಗ್ತಿದ್ದೀವಿ ಅಷ್ಟೇ. 10 years ಆಗಿತ್ತು ನಾನು ಕುಶಾಲನಗರ ಈ ರಥ ಬೀದಿಲೆಲ್ಲ ಓಡಾಡಿ. ನಾನು ಹೇಳಿದ ಪಾನಿಪುರಿ ಸೆಂಟರ್ ಇದೆ ನೋಡಿ. ನಾನು ಡಿಪ್ಲೊಮಾ ಇರಬೇಕಾದ್ರೆ ಮತ್ತು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಬರ್ತಿದ್ದಿದ್ದು ಇದೇ ಪಾನಿಪುರಿ ಸೆಂಟರ್ಗೆ. ಪಾನಿಪುರಿ ಮಸಾಲೆ ಪುರಿ ತಿನ್ನೋದಕ್ಕೆ. ಅವಾಗ ಹೇಗೆ ಟೇಸ್ಟ್ ಇತ್ತು, ಇವಾಗಲೂ ಕೂಡ ಅದೇ ಟೇಸ್ಟ್ ಇದೆ. ನಂಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು ಇವಾಗ ಪಾನಿಪುರಿ ತಿಂದು. ಕುಶಾಲನಗರದ ಪಕ್ಕ ಟಿಬೆಟ್ ಕ್ಯಾಂಪ್ ಇರೋದ್ರಿಂದ ನೀವು ಇವ್ರನ್ನ ಜಾಸ್ತಿ ನೋಡ್ತೀರಾ ನಮ್ಮೂರಲ್ಲಿ. ಪಾನಿಪುರಿ ಎಲ್ಲ ತಿಂದಾಯ್ತು. ಇವಾಗ ಮನೆ ಕಡೆ ಹೊರಟಿದ್ದೀವಿ. ಅಂದರೆ ಕುಶಾಲನಗರದಿಂದ ಹೆಬ್ಬಾಲೆ ಎಷ್ಟು ದೂರ ಇದೆ ಗೊತ್ತಾ? ಜಸ್ಟ್ 10 kilometers ಅಷ್ಟೇ. ಸಿಟಿಗಳಲ್ಲಿ ಒಂದೊಂದು ಏರಿಯಾ ಎಷ್ಟು 20-30 kilometers ಇರುತ್ತೆ. ಸೊ ಹಂಗೆ ನಮ್ಮೂರು ಕುಶಾಲನಗರದಿಂದ 10 kilometers ಇದೆ ಅಷ್ಟೇ. ಈ ಬೇಸಿಗೆ ಕಾಲದಲ್ಲಿ 8:30 9 ಗಂಟೆ 9:30 ಆದ್ರೂ ನಮ್ಮೂರು ಎಷ್ಟೊಂದು ಕೂಲ್ ಆಗಿದೆ ಅಂತ ನೋಡಿ. ಇವತ್ತು ಫುಲ್ ಫಾಗಿ ಆಗಿದೆ. ಇವತ್ತು ನಮ್ಮೂರಲ್ಲಿ 3ನೇ ದಿನ. ನಮ್ಮೂರಿಂದ ಇವಾಗ ಮೈಸೂರು ಹೊರಟಿದೀವಿ. ಸೊ ಜಾಸ್ತಿ ದಿನ ರಜೆ ತಗೊಂಡಿಲ್ಲ. ಸೊ ಹಂಗಾಗಿ ಎಲ್ಲೂ ಜಾಸ್ತಿ ದಿನ ಇರ್ತಾನೆ ಇಲ್ಲ. 2 ದಿನ ಮ್ಯಾಕ್ಸಿಮಮ್ 2 ದಿನ 3 ದಿನ ಅಷ್ಟೇ ಎಲ್ಲರ ಮನೇಲೂ. ತುಂಬಾ ಮನೆಗಳಿರೋದ್ರಿಂದ
ಏನೋ ಎಲ್ಲೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ. ಸೊ ವಾಪಸ್ ಇವಾಗ ಹೋಗ್ತಾ ಇದ್ದೀವಿ ಮೈಸೂರು ಕಡೆ ನಮ್ಮೂರಿಂದ. ಇವತ್ತು ಇವರು ನಮ್ಮ ದೊಡ್ಡಮ್ಮ. ಹಾಯ್ ಮಾಡು ಮಮ್ಮಿ. ಇವರನ್ನ ನಾನು ಮಮ್ಮಿ ಅಂತ ಕರೆಯೋದು. ಊರಿಂದ ಹೋಗೋದಕ್ಕಿಂತ ಮುಂಚೆ ನಮ್ಮೂರ್ದು ಗ್ರಾಮ ದೇವತೆ ಇದು ಬನಶಂಕರಿ ತಾಯಿ. ಸೊ ಇವು ಬನಶಂಕರಿ ತಾಯಿದು ದರ್ಶನ ಮಾಡಿಕೊಂಡು ಇವತ್ತು ನಮ್ಮೂರಿಂದ ಹೋಗ್ತಾ ಇದ್ದೀವಿ. ಮತ್ತೆ ಯಾವಾಗ ಬರ್ತೀವಿ ಗೊತ್ತಿಲ್ಲ. ಸೊ ಅದಕ್ಕೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಬಾಯ್ ಬಾಯ್ ಹೆಬ್ಬಾಲೆ, ನೆಕ್ಸ್ಟ್ ಟೈಮ್ ಸಿಗೋಣ. ಚಿನಿ ಬಾಯ್ ಬಾಯ್ ಹೆಬ್ಬಾಲೆ ಮಾಡು. ನಮ್ಮಮ್ಮ ಮತ್ತೆ ನಮ್ ದೊಡ್ಡಮ್ಮ ಮದ್ವೆಗೆ ಹೋಗ್ತಿದ್ರು. ಅವ್ರನ್ನ ಹಂಗೆ ಡ್ರಾಪ್ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ಇಬ್ರು ಬಂದಿದ್ದಾರೆ. ಇಲ್ಲಿ ಕಾಣಿಸ್ತಲ್ಲ ಇಬ್ರು. ಇಲ್ಲಿಗೆ ಕೊಡಗು ಮುಗಿಯುತ್ತೆ. ಇಲ್ಲಿಂದ ಮೈಸೂರು ಸ್ಟಾರ್ಟ್ ಆಗುತ್ತೆ. ಸೊ ನಾವಿವಾಗ ಮೈಸೂರು ಎಂಟರ್ ಆಗಿದ್ದೀವಿ. ಹಾಗೆ ನೀವಿವಾಗ ನೋಡ್ತಿರೋದು ತಾಯಿ ಕಾವೇರಮ್ಮ. ಹಾಗೆ ಇವಾಗ ನಮ್ಮ ಮಮ್ಮಿ ಮತ್ತೆ ನಮ್ಮಮ್ಮನ್ನ ಡ್ರಾಪ್ ಮಾಡೋ ಸಮಯ ಕೂಡ ಬಂದಾಯ್ತು. ಬೇಕು ಸಂತೋಷದಿಂದ. ಪಾಪ ಬೆಳಿಗ್ಗೆಯಿಂದ ಹುಷಾರಿಲ್ಲ, ಸಿಯೋಂಗೆ ಜ್ವರ ಬಂದ್ಬಿಟ್ಟಿದೆ. ಅಯ್ಯೋ, ಇವಾಗ ನಮ್ಮ ಮಮ್ಮಿ ನಮ್ಮಮ್ಮ ಅವರನ್ನೆಲ್ಲ ಮದುವೆಗೆ ಡ್ರಾಪ್ ಮಾಡಿ ಮೈಸೂರು ಕಡೆ ಹೊರಟಿದ್ದೀವಿ. ಬನ್ನಿ ಇವಾಗ ಮೈಸೂರು ಕಡೆ ಹೋಗೋಣ. ಮೈಸೂರು ಹೇಗಿದೆ ನೋಡೋಣ. ಹಾಡು ಚೆನ್ನಾಗಿದೆ. ಈ ನಮ್ಮ ನುಡಿಯ ಚಂದವು, ಈ ನಮ್ಮ ನಾಡೆ ಚಂದವು, ಈ ನಮ್ಮ ನುಡಿಯ ಚಂದವು. ಹಳಸನಣ್ಣು ಮತ್ತೆ ಮಾವನಹಣ್ಣಿನ ಕಾಲ. ಇಲ್ಲಿಗೆ ಬಂದು ತಿಂದೆ ಹೋದ್ರೆ ಹೇಗೆ ಹೇಳಿ. ಇವಾಗ ರೋಡಲ್ಲಿ ಹಳಸನಣ್ಣು ಮಾರ್ತಿದ್ದಾರೆ, ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ದೀವಿ. ಹಿಂಗೆ ಸ್ಮೆಲ್ ಬರ್ತಾ ಇದೆ ಘಮ ಘಮ ಅಂತೇಳಿ. ಸೊ ಹೋಗೋಷ್ಟರಲ್ಲಿ ಚೆನ್ನಾಗಿ ತಿನ್ಕೊಂಡು ಹೋಗ್ಬೇಕು. ಹಳಸನಣ್ಣು ಮಾವಿನಹಣ್ಣು ಎಲ್ಲ ಅಲ್ಲೂ ಸಿಗಲ್ಲ ಅಂತಲ್ಲ, ಸಿಗುತ್ತೆ. ಬಟ್ ಇಲ್ಲಿ ತಿಂದಷ್ಟು ಖುಷಿ ಆಗಲ್ಲ, ಟೇಸ್ಟ್ ಇರಲ್ಲ. ಅದಕ್ಕೆ ನಾನಿವಾಗ ಹುಣಸೂರಲ್ಲಿ ಇದ್ದೀನಿ. ತುಂಬಾ ಜನ ಗೊತ್ತಿರುತ್ತೆ, ಹುಣಸೂರು ಮೈಸೂರು ಮತ್ತೆ ಕುಶಾಲನಗರ್ ಮಧ್ಯ ಬರುತ್ತೆ. ಅಂದ್ರೆ ಹೋಗ್ಬೇಕಾದ್ರೆ ಒಂದ್ ವೇ ಎಲ್ಲೇ ಸಿಗ್ಬಿಡುತ್ತೆ ಮೈಸೂರಿಗೆ ಹೋಗ್ಬೇಕಾದ್ರೆ. ಸೊ ಯೂಶಲಿ ನಾನು ಮೈಸೂರಿಗೆ ಹೋಗ್ಬೇಕಾದ್ರೆ ಇಲ್ಲಿಗೆ ಬಂದೇನೆ ಹೋಗೋದು. ಅಂದ್ರೆ ಇಲ್ಲೊಂದು ಸ್ಟಾಪ್ ಕೊಟ್ಬಿಟ್ಟೇನೆ ಹೋಗೋದು. ಏನಕ್ಕೆ ಗೊತ್ತಾ? ಸೊ ಒಂದು ಸೀಕ್ರೆಟ್ ಇದೆ. ಇವತ್ತು ಆ ಸೀಕ್ರೆಟ್ ನ ರಿವೀಲ್ ಮಾಡೋ ಟೈಮ್ ಬಂದಿದೆ. ಯಾಕಂದ್ರೆ ತುಂಬಾ ಜನ ಕೇಳ್ತಿದ್ರಿ ಕ್ವೆಶನ್. ಸೊ ಹಂಗಾಗಿ ನಾನು ಇವತ್ತು ನಿಮ್ಗೆ ಹೇಳೋಣ ಅಂತ ಅನ್ಕೊಂಡಿದೀನಿ. ಬನ್ನಿ ಸೀಕ್ರೆಟ್ ರಿವೀಲ್ ಮಾಡ್ತೀನಿ ಇವತ್ತು. ನಾನಿವತ್ತು ಯಾವ ಸೀಕ್ರೆಟ್ ರಿವೀಲ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ತುಂಬಾ ಜನ ತುಂಬಾ ದಿನದಿಂದ ನನ್ನನ್ನು ಕೇಳ್ತಿದ್ರಿ, ನಿಮ್ ಹೇರ್ ಚೆನ್ನಾಗಿದೆ, ಯಾವ ಹೇರ್ ಆಯಿಲ್ ಯೂಸ್ ಮಾಡ್ತೀರಾ, ಏನ್ ಸೀಕ್ರೆಟ್ ಹೇಳಿ ಅಂತ ಹೇಳಿ. ಸೊ ನೀವಷ್ಟೇ ಅಲ್ಲ, ನನಗೆ ಜರ್ಮನಿಗೆ ಹೋದ್ಮೇಲೆ ತುಂಬಾ ಜನ ನನಗೆ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ಬರೀ ಜರ್ಮನಿ ಅವರಲ್ಲ, ಅಲ್ಬಾನಿಯಾ ಫ್ರೆಂಡ್ಸ್ ಇದ್ದಾರೆ, ಯುಕ್ರೇನ್ ಇದ್ದಾರೆ, ಟರ್ಕಿ, ಅಫ್ಘಾನಿಸ್ತಾನ್, ಹೀಗೆ ತುಂಬಾ ದೇಶಗಳಿಂದ ನನಗೆ ಕಾಂಪ್ಲಿಮೆಂಟ್ ಸಿಕ್ಕಿದೆ. ನಿಮ್ ಹೇರ್ ಚೆನ್ನಾಗಿದೆ, ನಿನ್ ಹೇರ್ ಚೆನ್ನಾಗಿದೆ ಅಂತ ಹೇಳಿ. ಬ್ಯಾಂಗ್ಳೂರ್ ಹೋದ್ಮೇಲೆ ನನ್ನ ಹೇರ್ ತುಂಬಾನೇ ಫಾಲ್ ಆಗ್ತಿತ್ತು. ಯಾಕಂತ ಹೇಳಿದ್ರೆ ಗೊತ್ತಿದೆ ಅಲ್ಲಿ ಎಷ್ಟು ಟ್ರಾಫಿಕ್ ಇದೆ, ಎಷ್ಟು ಪೊಲ್ಯೂಷನ್ ಇದೆ ಅಂತ ಹೇಳಿ. ಹೇರ್ ಫಾಲ್ ಆಗಕ್ಕೆ ಸ್ಟಾರ್ಟ್ ಆದ್ಮೇಲೆ ನಾನು ನನ್ನ ಫ್ರೆಂಡ್ಗೆ ಹಿಂಗೆ ಹೇಳ್ತಿದ್ದೆ, ಏನ್ ಮಾಡೋದು ಈ ತರ ಹೇರ್ ಫಾಲ್ ಆಗ್ತಿದೆ ಅಂತ. ಸೊ ಅವಾಗ ನನ್ನ ಫ್ರೆಂಡ್ ನನಗೆ ಸಜೆಸ್ಟ್ ಮಾಡಿದ್ದು ಯಾವುದು ಗೊತ್ತಾ? ಆಯುರ್ ವಿಸ್ತಾರ ಅವರ ಜತಾಮೃತ ತೈಲನ ನನಗೆ ಸಜೆಸ್ಟ್ ಮಾಡಿದ್ರು. ಸೀರಿಯಸ್ಲಿ ಗುಡ್ ರಿಸಲ್ಟ್ ಬಂತು ನನಗೆ. ಸೊ ಹಂಗಾಗಿ ನಾನು ಅಷ್ಟು ಕಮ್ಮಿ ಒಂದು 10 ವರ್ಷ ಆಯಿತು ಅಂತ ಅಂದ್ಕೊಳ್ಳಿ, ಅವಾಗಿಂದನೂ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಇವಾಗ ಕೂಡ ನಾನು ಜರ್ಮನಿಗೆ ಹೋಗ್ಬೇಕಾದ್ರೆ ತೊಗೊಂಡು ಹೋಗ್ಬೇಕಿತ್ತು. ಸೊ ಹಂಗಾಗಿ ತೊಗೊಳ್ಳೋಣ ಅಂತ ಹೇಳಿ ನಾನು ಈ ಶಾಪಿಗೆ ಬಂದೆ. ಈ ಒಂದು ಹೇರ್ ಆಯಿಲ್ ಮಾಡೋದಕ್ಕೆ ಇವರು ಎಷ್ಟು ಥರದ ಗಿಡಮೂಲಿಕೆಗಳನ್ನ ಯೂಸ್ ಮಾಡ್ತಾರೆ ಗೊತ್ತಾ? ನೀವೇ ನೋಡಿ, ಇಲ್ಲೇ ಇಟ್ಟಿದ್ದಾರೆ. 46 ಥರದ ಗಿಡಮೂಲಿಕೆಗಳನ್ನ ಇವರು ಯೂಸ್ ಮಾಡೋದು. ಈಗಿನ ಕಾಲದಲ್ಲಿ ಇದೆಲ್ಲ ಸಿಗೋದು ಕಷ್ಟ ನಮಗೆ. ಬಟ್ ಇವರು 5 ಜನರೇಷನಿಂದ ಇವರು ಇದೇ ಹೇರ್ ಆಯಿಲ್ನ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಹಂಗಾಗಿ ಇವರು ಎಲ್ಲ ಕಲೆಕ್ಟ್ ಮಾಡಿ ಹೇರ್ ಆಯಿಲ್ನ ಮಾಡ್ತಾರೆ. ಹಾಗೆ ನಿಮಗೆ ಇವರು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಈ ಹೇರ್ ಆಯಿಲ್ನ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ. 46 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾರೆ ಅಲ್ವಾ? ಸೊ ಅವರು ಅದನ್ನೆಲ್ಲ ತಗೊಬಂದು ಈ ಒಂದು ಪಾತ್ರೆಯಲ್ಲಿ ಹಾಕ್ತಾರೆ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಅಲ್ಯೂಮಿನಿಯಂ ಆ ಥರ ಪಾತ್ರೆಗಳನ್ನ ಯೂಸ್ ಮಾಡಿದ್ರೆ ಈ ಗಿಡಮೂಲಿಕೆಗಳು ಏನಿದೆ ಅದನ್ನ ಸತ್ವ ಇರುತ್ತಲ್ಲ ಅದನ್ನು ಕಳ್ಕೊಳ್ಳುತ್ತೆ. ನಾವು ಅಲ್ಯೂಮಿನಿಯಮಿಂದ ಮಾಡಿರೋ ಹೇರ್ ಆಯಿಲ್ನ ಯೂಸ್ ಮಾಡಿದ್ರೆ ನಾವು ಯೂಸ್ ಮಾಡೋದು ವೇಸ್ಟೇನೆ. ಯಾಕಂದರೆ ಅದರಲ್ಲಿ ಆಲ್ರೆಡಿ ಸತ್ವ ಕಳ್ಕೊಂಡಿರುತ್ತೆ, ಮತ್ತು ಸುಮ್ಮನೆ ಹಾಕ್ದಂಗೆ ಅಷ್ಟೇ. ಬಟ್ ಇವರು ಕಂಚಿನ ಪಾತ್ರೆ ಯೂಸ್ ಮಾಡ್ತಾರೆ. ಸೊ ಕಂಚಿನ ಪಾತ್ರೆ ಯೂಸ್ ಮಾಡೋದ್ರಿಂದ ಈ ಗಿಡಮೂಲಿಕೆಗಳು ಅದ್ರ ಸತ್ವನ ಕಳ್ಕೊಳ್ಳಲ್ಲ, ನಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಹಂಗಾಗಿ ಇವರು ಈ ಪಾತ್ರೆನ ಯೂಸ್ ಮಾಡ್ತಾರೆ. ಈ ಹೇರ್ ಆಯಿಲ್ಗೆ ಬೇಸ್ ಆಯಿಲ್ ಆಗಿ ಏನು ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಾರೆ. ಕೊಕೊನಟ್ ಆಯಿಲ್ ಕೂಡ ಇವರು ಹೊರಗಡೆ ಹೋಗಿ ತೊಗೊಂಬರೋದಲ್ಲ, ಇವರೇನೆ ಗಾಣದಿಂದ ತೆಗೆದು ಅದನ್ನು ತೊಗೊಬಂದು ಈ ಹೇರ್ ಆಯಿಲ್ನ ಇವರು ರೆಡಿ ಮಾಡ್ತಾರೆ. ನೀವು ಹೇಗೆ ರೆಡಿ ಮಾಡ್ತಾರೆ ಅಂತ ಕೂಡ ಇಲ್ಲಿ ನೋಡ್ಬೋದು. ಸೊ ಎಲ್ಲ 46 ಥರದ ಗಿಡಮೂಲಿಕೆಗಳನ್ನ ಹಾಕಿ ಪ್ಯೂರ್ ಗಾಣದಿಂದ ತೆಗೆದ ಕೊಬ್ಬರಿ ಎಣ್ಣೆ ಹಾಕಿ ಇವರು ಈ ಹೇರ್ ಆಯಿಲ್ನ ರೆಡಿ ಮಾಡ್ತಾರೆ. ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಮಾಡ್ತಾರೆ. ಫ್ರೀ ಶಿಪ್ಪಿಂಗ್ ಇದೆ, ಮಿನಿಮಮ್ ಇಷ್ಟಕ್ಕೆ ಆರ್ಡರ್ ಮಾಡಬೇಕು ಅಂತ ಏನಿಲ್ಲ. ಸೊ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್, ವೆಬ್ಸೈಟ್ ಕೂಡ ಇದೆ ಇವ್ರದ್ದು. ಸೊ ವೆಬ್ಸೈಟ್ ಡೀಟೇಲ್ಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್, ಹಾಗೆ ಈ ಒಂದು ಶಾಪ್ನ ಗೂಗಲ್
ಗೂಗಲ್ ಮ್ಯಾಪ್ ಲಿಂಕ್ ಆಗಿರ್ಬೋದು ಮತ್ತು ಇವರ ಇನ್ಸ್ಟಾಗ್ರಾಮ್ ID ಆಗಿರ್ಬೋದು, ಪ್ರತಿಯೊಂದು ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನಿಮ್ಮ ಕೂದಲಿನ ಬೆಟರ್ ರಿಸಲ್ಟ್ಗೋಸ್ಕರ ಆಯುರ್ವಿಸ್ತಾರ ಅವರ ಜತಾಮೃತ ತೈಲನ ಯೂಸ್ ಮಾಡಿ. ಹಾಗೆ ಥ್ಯಾಂಕ್ ಮೀ ಲೇಟರ್. ಓಕೆ, ಇನ್ನೆಲ್ಲೂ ಸ್ಟಾಪ್ ಇಲ್ಲ, ಬನ್ನಿ ಇವಾಗ ಡೈರೆಕ್ಟ್ ಮೈಸೂರಿಗೆ ಹೋಗೋಣ. ಇನ್ನೇನು ಮೈಸೂರು ರೀಚ್ ಆಗ್ತೀವಿ. ಮೈಸೂರು ಹತ್ರ ಬಂದ್ವಿ. ತುಂಬ ಜನ ಅನ್ಕೊಂಡಿದ್ದಾರೆ ನಮ್ಮೂರು ಮೈಸೂರು ಅಂತಾನೇನೆ. ಆ್ಯಕ್ಚುಲಿ ನಮ್ಮೂರು ಮೈಸೂರಲ್ಲ, ನೋಡಿದ್ರಲ್ಲ ನಮ್ಮೂರು ಯಾವುದು ಅಂತೇಳಿ. ನಮ್ಮೂರು ಕೂರ್ಗ್, ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ. ಸೊ ಇವಾಗ ಆ್ಯಕ್ಚುಲಿ ಮೈಸೂರನ್ನ ಸೆಕೆಂಡ್ ಹೋಮ್ ಅಂತ ಹೇಳ್ಬೋದು. ನಮ್ಮ ಆಂಟಿ ನಮ್ಮ ಅಕ್ಕ ಅವರೆಲ್ಲ ಇರೋದು ಮೈಸೂರಲ್ಲೇ. ಸೊ ಹಂಗಾಗಿ ಮೈಸೂರಿಗೆ ಜಾಸ್ತಿ ಬರ್ತಿರ್ತೀವಿ. ಒಂಥರ ಸೆಕೆಂಡ್ ಹೋಮ್ ಅಂತಾನೆ ಹೇಳ್ಬೋದು ಮೈಸೂರನ್ನ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.